ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಯುಗಾದಿ ಹಬ್ಬ ದಿನ ಯಾವ ದೇವರಿಗೆ ವಿಶೇಷವಾಗಿ ಪೂಜೆ ಮಾಡಬೇಕು ಎಂದು ಹೇಳುತ್ತೇನೆ. ಹಾಗೂ ಯುಗಾದಿ ಹಬ್ಬ ದಿನ ಪಂಚಾಂಗ ಶ್ರವಣದ ಮಹತ್ವದ ಬಗ್ಗೆ ಹೇಳುತ್ತೇನೆ. ಯುಗಾದಿ ಹಿಂದೂಗಳ ಹೊಸ ವರ್ಷದ ಆರಂಭದ ಹಬ್ಬ. ಈ ದಿನವನ್ನು ಸೃಷ್ಟಿಯ ಆರಂಭದ ದಿನ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದುದರಿಂದ ಈ ದಿನ ದೇವರ ಆರಾಧನೆ ಮಾಡಿದರೆ ಹೊಸ ವರ್ಷದಲ್ಲಿ ಆರೋಗ್ಯ, ಐಶ್ವರ್ಯ, ಯಶಸ್ಸು ಮತ್ತು ಶುಭ ಫಲಗಳು ದೊರೆಯುತ್ತವೆ ಎಂದು ಹೇಳಲಾಗಿದೆ. ಯುಗಾದಿ ದಿನ ಎಲ್ಲ ದೇವತೆಗಳ ಪೂಜೆ ಮಾಡಲಾಗುತ್ತದೆ. ಆದರೆ ಮುಖ್ಯವಾಗಿ ಬ್ರಹ್ಮದೇವರು, ಶ್ರೀ ವಿಷ್ಣು ದೇವರು ಮತ್ತು ಗಣಪತಿ ದೇವರು ಮತ್ತು ಲಕ್ಷ್ಮೀ ದೇವಿಗಳಿಗೆ ವಿಶೇಷ ಪೂಜೆ ಮಾಡುವುದು ಶುಭ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮೊದಲು ಬ್ರಹ್ಮದೇವರ ಪೂಜೆ ಮಹತ್ವ ನೋಡೋಣ. ಪುರಾಣಗಳ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಂದು ಬ್ರಹ್ಮದೇವರು ಸೃಷ್ಟಿಯನ್ನು ಆರಂಭಿಸಿದರು. ಆದ್ದರಿಂದಲೇ ಈ ದಿನವನ್ನು ಯುಗಾದಿ ಎಂದು ಕರೆಯಲಾಗುತ್ತದೆ. ಆದುದರಿಂದ ಯುಗಾದಿ ದಿನ ಬ್ರಹ್ಮದೇವರನ್ನು ಸ್ಮರಿಸುವುದು ಅತ್ಯಂತ ಶುಭಕರ. ಸಾಮಾನ್ಯವಾಗಿ ಬ್ರಹ್ಮದೇವರಿಗೆ ಪುಷ್ಪ, ಅಕ್ಷತೆ, ಧೂಪ, ದೀಪ ಸಮರ್ಪಿಸಿ ಪ್ರಾರ್ಥನೆ ಮಾಡಬೇಕು. ಇದರಿಂದ ಹೊಸ ವರ್ಷ ಶುಭವಾಗಿ ಆರಂಭವಾಗುತ್ತದೆ. ಎರಡನೆಯದಾಗಿ ಶ್ರೀಮನ್ನಾರಾಯಣ ಅಂದರೆ ವಿಷ್ಣು ದೇವರಿಗೆ. ನಮ್ಮ ಹಿಂದೂ ಧರ್ಮದಲ್ಲಿ ವಿಷ್ಣು ದೇವರು ವಿಶ್ವದ ಪಾಲಕ ಎಂದು ಹೇಳಲಾಗುತ್ತದೆ. ಹೊಸ ವರ್ಷದ ಆರಂಭದಲ್ಲಿ ಶ್ರೀ ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಮತೋಲನ ಮತ್ತು ರಕ್ಷಣೆ ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಯುಗಾದಿ ದಿನ ವಿಶೇಷವಾಗಿ ಶ್ರೀ ವಿಷ್ಣು ಸಹಸ್ರನಾಮ ಪಠಣ, ವಿಷ್ಣು ಪೂಜೆ, ಶ್ರೀ ವಿಷ್ಣು ದೇವರಿಗೆ ತುಳಸಿ ದಳ ಅರ್ಪಣೆ ಮತ್ತು ಮೂರನೆಯದಾಗಿ ಗಣಪತಿ ಪೂಜೆ. ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಗಣೇಶನ ಪೂಜೆ ಮಾಡುವುದು ಸಂಪ್ರದಾಯ. ಯುಗಾದಿ ಹೊಸ ವರ್ಷದ ಆರಂಭವಾಗಿರುವುದರಿಂದ ಮೊದಲು ಗಣಪತಿಯನ್ನು ಆರಾಧಿಸಬೇಕು. ಗಣಪತಿ ಪೂಜೆಯಿಂದ ನಮ್ಮ ಎಲ್ಲ ವಿಘ್ನಗಳು ದೂರವಾಗುತ್ತವೆ ಹಾಗೂ ನಮ್ಮ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ. ಹೊಸ ವರ್ಷದಲ್ಲಿ ಯಶಸ್ಸು ದೊರೆಯುತ್ತದೆ. ಗಣಪತಿ ದೇವರಿಗೆ ಮೋದಕ, ಹಣ್ಣು, ಹೂಗಳು ಸಮರ್ಪಿಸಬೇಕು. ನಾಲ್ಕನೆಯದಾಗಿ ಶ್ರೀ ಲಕ್ಷ್ಮೀ ದೇವಿಯ ಪೂಜೆ. ಶ್ರೀ ಲಕ್ಷ್ಮೀ ದೇವಿ ಐಶ್ವರ್ಯದ ದೇವಿ. ಹೊಸ ವರ್ಷದಲ್ಲಿ ಸಮೃದ್ಧಿ ಬರಬೇಕೆಂದು ಯುಗಾದಿ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ. ಲಕ್ಷ್ಮೀ ದೇವಿಯ ಪೂಜೆಯಿಂದ ಧನ ಮತ್ತು ಐಶ್ವರ್ಯ ಹೆಚ್ಚುತ್ತದೆ. ಮನೆಯಲ್ಲಿ ಸುಖ ಶಾಂತಿ ಹೆಚ್ಚುತ್ತದೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಆಗುತ್ತದೆ. ಶ್ರೀ ಲಕ್ಷ್ಮೀ ದೇವಿಗೆ ಕಮಲದ ಹೂವು, ಕುಂಕುಮ, ದೀಪಾರಾಧನೆ ಮಾಡುತ್ತಾರೆ. ಹಾಗೂ ಯುಗಾದಿ ದಿನ ಶಿವದೇವರಿಗೆ ಕೂಡ ವಿಶೇಷವಾಗಿ ಪೂಜೆ ಮಾಡಲಾಗುತ್ತದೆ. ಯುಗಾದಿ ಹೊಸ ವರ್ಷದ ಆರಂಭದ ಹಬ್ಬ. ಈ ದಿನ ಹೊಸ ಜೀವನದ ಆರಂಭ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಶಿವದೇವರು ಸಂಹಾರ ಮತ್ತು ಪುನರ್ ಉತ್ಪತ್ತಿಯ ದೇವರು. ಅಂದರೆ ಹಳೆಯದನ್ನು ನಿವಾರಿಸಿ ಹೊಸದನ್ನು ಆರಂಭಿಸುವ ಶಕ್ತಿ ಶಿವನಲ್ಲಿದೆ. ಆದುದರಿಂದ ಯುಗಾದಿ ದಿನ ಶಿವನ ಆರಾಧನೆ ಮಾಡುವುದು ಅತ್ಯಂತ ಶುಭಕರ. ಶಿವನು ಭಕ್ತರ ದುಃಖವನ್ನು ನಿವಾರಿಸುವ ದೇವರು. ಹೊಸ ವರ್ಷದ ಆರಂಭದಲ್ಲಿ ಶಿವನ ಪೂಜಿಸಿದರೆ ಪಾಪಗಳು ಕ್ಷಯವಾಗುತ್ತದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಕುಟುಂಬದಲ್ಲಿ ಸುಖ ಮತ್ತು ಸಮೃದ್ಧಿ ಬರುತ್ತದೆ, ಜೀವನದಲ್ಲಿ ಬರುವ ಅಡಚಣೆಗಳು ದೂರವಾಗುತ್ತವೆ. ಹೀಗಾಗಿ ಅನೇಕ ಜನರು ಯುಗಾದಿ ಹಬ್ಬದ ದಿನ ಶಿವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುತ್ತಾರೆ. ಶಿವನಿಗೆ ವಿಶೇಷ ಅಭಿಷೇಕ ಮಾಡಲಾಗುತ್ತದೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಬಹಳ ಪವಿತ್ರ ಕಾರ್ಯ. ಸಾಮಾನ್ಯವಾಗಿ ಈ ಪದಾರ್ಥಗಳಿಂದ ಅಭಿಷೇಕ ಮಾಡಲಾಗುತ್ತದೆ. ಹಾಲು,
ಇದು ಶುದ್ಧತೆ ಮತ್ತು ಶಾಂತಿಯ ಸಂಕೇತ. ನೀರು ಪಾಪ ನಿವಾರಣೆ. ಜೇನು ಜೀವನದಲ್ಲಿ ಮಧುರತೆ. ಮೊಸರು ಆರೋಗ್ಯ. ಬೆಲ್ಲ ಅಥವಾ ಸಕ್ಕರೆ ಇದು ಸಂತೋಷ. ಇದನ್ನು ಪಂಚಾಮೃತ ಅಭಿಷೇಕ ಎಂದು ಕರೆಯುತ್ತಾರೆ. ಇದರಿಂದ ಶಿವನಿಗೆ ಅಭಿಷೇಕ ಮಾಡಲಾಗುತ್ತದೆ. ಈಗ ಯುಗಾದಿ ಹಬ್ಬ ದಿನ ಪಂಚಾಂಗ ಶ್ರವಣದ ಮಹತ್ವದ ಬಗ್ಗೆ ಕೇಳೋಣ. ಯುಗಾದಿ ದಿನದ ಪ್ರಮುಖ ಆಚರಣೆಗಳಲ್ಲಿ ಒಂದು ಪಂಚಾಂಗ ಶ್ರವಣ. ಪಂಚಾಂಗ ಎಂದರೆ ಹಿಂದೂಗಳ ಕಾಲಗಣನೆಯ ಗ್ರಂಥ. ಯುಗಾದಿ ದಿನ ಪಂಡಿತರು ಅಥವಾ ಹಿರಿಯರು ಹೊಸ ವರ್ಷದ ಪಂಚಾಂಗವನ್ನು ಓದಿ ಹೇಳುವುದು ಪಂಚಾಂಗ ಶ್ರವಣ ಎಂದು ಕರೆಯುತ್ತಾರೆ. ಶ್ರವಣ ಎಂದರೆ ಕೇಳುವುದು. ಪಂಚಾಂಗ ಎಂಬ ಪದದಲ್ಲಿ 5 ಅಂಗಗಳು ಇವೆ. ಅವು ತಿಥಿ, ಚಂದ್ರನ ಆಧಾರದ ಮೇಲೆ ದಿನಗಳ ಗಣನೆ, ವಾರ, ಸೋಮವಾರ, ಮಂಗಳವಾರ ಇತ್ಯಾದಿ. ನಕ್ಷತ್ರ, ಆ ದಿನ ಇರುವ ನಕ್ಷತ್ರ, ಯೋಗ, ಗ್ರಹಗಳ ವಿಶೇಷ ಸಂಯೋಗ, ಕರ್ಣ, ತಿಥಿಯ ಅರ್ಧ ಭಾಗ. ಈ 5 ಅಂಶಗಳನ್ನು ಸೇರಿಸಿ ಪಂಚಾಂಗ ಎಂದು ಕರೆಯುತ್ತಾರೆ. ಈ ದಿನ ಪಂಚಾಂಗವನ್ನು ಓದಿ ಆ ವರ್ಷದಲ್ಲಿ ಏನಾಗಬಹುದು ಎಂದು ತಿಳಿದುಕೊಳ್ಳುತ್ತಾರೆ. ಪಂಚಾಂಗದಲ್ಲಿ ಸಾಮಾನ್ಯವಾಗಿ ಹೇಳುವ ವಿಷಯಗಳು: ಆ ವರ್ಷದ ರಾಜಕೀಯ ಸ್ಥಿತಿ, ಮಳೆ ಮತ್ತು ಬೆಳೆ ಫಲ, ಆರ್ಥಿಕ ಸ್ಥಿತಿ, ಜನರ ಆರೋಗ್ಯ ಹಾಗೂ ದೇಶದ ಸ್ಥಿತಿ ಮತ್ತು ರಾಶಿ ಫಲಗಳು. ಈ ಕಾರಣದಿಂದ ಯುಗಾದಿ ದಿನ ಪಂಚಾಂಗ ಶ್ರವಣಕ್ಕೆ ಬಹಳ ಮಹತ್ವ ಇದೆ. ಧಾರ್ಮಿಕ ಮಹತ್ವ. ಶಾಸ್ತ್ರಗಳಲ್ಲಿ ಹೇಳುವಂತೆ ಪಂಚಾಂಗದ 5 ಅಂಗಗಳನ್ನು ಕೇಳುವುದರಿಂದ ಪಾಪಗಳು ಕಡಿಮೆಯಾಗುತ್ತವೆ ಮತ್ತು ಶುಭ ಫಲ ದೊರೆಯುತ್ತದೆ. ಹೀಗಾಗಿ ಯುಗಾದಿ ದಿನ ಪಂಚಾಂಗ ಶ್ರವಣ ಮಾಡುವುದು ಪುಣ್ಯಕರವಾದ ಕಾರ್ಯ ಎಂದು ಹೇಳಲಾಗಿದೆ. ಪಂಚಾಂಗ ಶ್ರವಣದಿಂದ ದೊರೆಯುವ ಫಲಗಳು: ಧಾರ್ಮಿಕ ಗ್ರಂಥಗಳ ಪ್ರಕಾರ ಪಂಚಾಂಗ ಶ್ರವಣ ಮಾಡಿದ್ದರೆ ಆಯುಷ್ಯ ಹೆಚ್ಚುತ್ತದೆ, ಐಶ್ವರ್ಯ ದೊರೆಯುತ್ತದೆ, ಅಪಶಕುನಗಳು ಕಡಿಮೆಯಾಗುತ್ತದೆ, ವರ್ಷದ ಬಗ್ಗೆ ಜ್ಞಾನ ಬರುತ್ತದೆ. ಹೀಗಾಗಿ ಅನೇಕ ಜನರು ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ಪಂಚಾಂಗ ಶ್ರವಣ ಮಾಡುತ್ತಾರೆ. ಯುಗಾದಿ ದಿನ ಪೂಜೆಯ ಜೊತೆ ಪಂಚಾಂಗ ಪೂಜೆ ಕೂಡ ಮಾಡಲಾಗುತ್ತದೆ. ಹೊಸ ಪಂಚಾಂಗವನ್ನು ತಂದು ಅದರ ಪೂಜೆ ಮಾಡಲಾಗುತ್ತದೆ. ಸಾಯಂಕಾಲ ಪಂಚಾಂಗ ಶ್ರವಣ ಮಾಡಲಾಗುತ್ತದೆ, ಗುಡಿಯಲ್ಲಿ ಅಥವಾ ಮನೆಯಲ್ಲಿ. ಪಂಚಾಂಗ ಶ್ರವಣವು ಹೊಸ ವರ್ಷದ ಭವಿಷ್ಯವನ್ನು ತಿಳಿದುಕೊಳ್ಳುವ ಧಾರ್ಮಿಕ ಸಂಪ್ರದಾಯ. ಇದು ನಮ್ಮ ಜೀವನವನ್ನು ಯೋಜನೆ ಮಾಡಿಕೊಳ್ಳಲು ಮತ್ತು ದೇವರ ಕೃಪೆ ಪಡೆಯಲು ಸಹಾಯ ಮಾಡುವ ಆಚರಣೆಯಾಗಿದೆ. ಇದು ಯುಗಾದಿ ಹಬ್ಬ, ದೇವರ ಪೂಜೆ ಮತ್ತು ಪಂಚಾಂಗ ಶ್ರವಣದ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.